ರಘು ದೊಡ್ಡೇರಿ ಅವರನ್ನ ಪ್ರಶ್ನೆ ಮಾಡೋಣ ಅಂತಿದೆ. ಬಟ್ ನೀವು ಅಧ್ಯಕ್ಷರ ನೇಮಕ ಅಲ್ಲಿಂದಲೇ ಶುರುವಾಗುತ್ತೆ ಕರಪ್ಷನ್ ಅಂದ್ರಿ. ಹಿಂಗ ಅಂದ ತಕ್ಷಣ ಈಗ ಯಾರು ಅಮಾನತ್ನಲ್ಲಿದ್ದಾರೆ ಅಶೋಕ್ ಗೌಡ್ರೆ, ಶಿವಶಂಕರಪ್ಪನವರನ್ನ ಅಪಾಯಿಂಟ್ ಮಾಡಿದ್ದು ಬಿಜೆಪಿ ಸರ್ಕಾರ. ಅವ್ರನ್ನ ಅಪಾಯಿಂಟ್ ಮಾಡಬೇಕಾದ್ರೇನೇನೆ ಸಾಕಷ್ಟು ಆಕ್ಷೇಪಗಳಿತ್ತು. ಅವರಿಗೆ ಅರ್ಹತೆ, ಆ ಹುದ್ದೆಗೇನು ಅರ್ಹತೆ ಬೇಕು, ಆ ಅರ್ಹತೆ ಇರಲಿಲ್ಲ. ಹಾಗೆ ಹಿಂದೆ ಅವ್ರು ಎಲ್ಲಿದ್ರು ಅಲ್ಲೂ ಕೂಡ ಸಾಕಷ್ಟು ಆರೋಪಗಳು ಅವ್ರ ಮೇಲಿತ್ತು ಅನ್ನೋದ್ರ ರಿಪೋರ್ಟ್ ಇತ್ತು. ಇಷ್ಟೆಲ್ಲ ಇದ್ರು ನಿಯಮಗಳನ್ನ ಗಾಳಿಗೆ ತೂರಿ ಅವರನ್ನ ಕೆಪಿಎಸ್ಸಿಯ ಚೇರ್ಮನ್ ಮಾಡಿದ್ದೇನೆ ಯಡಿಯೂರಪ್ಪನವರು. ಹೀಗಾಗಿ ಭ್ರಷ್ಟಾಚಾರಕ್ಕೆ ಬುನಾದಿ ಹಾಕ್ತವ್ರು ಯಾರು ಕೆಪಿಎಸ್ಸಿಯಲ್ಲಿ ಅಂತಂದ್ರೆ ಯಡಿಯೂರಪ್ಪನವರು. ಒಂದು ಏನಂತ ಹೇಳಿದ್ರೆ ಕರೆಕ್ಟ್, ಇಟ್ಸ್ ಸ್ಟ್ಯಾಟ್ಯೂಟರಿ ಬಾಡಿ. 6 ವರ್ಷಕ್ಕೆ ಒಂದು ಕಮಿಟಿ ಅಂತ ಅಂದ್ಬಿಟ್ಟು ಏನು ಅಪಾಯಿಂಟ್ ಆಗ್ತದೆ, ಅದರಲ್ಲಿ 9 ಜನ ಕಮಿಟಿ ಏನಿರ್ತದೆ, ಅದರಲ್ಲಿ ಒಬ್ಬ ಚೇರ್ಮನ್ ಇರ್ತಾರೆ, ಮಿಕ್ದವ್ರತಕ್ಕಂಥದ್ದು ಕಮಿಟಿ ಮೆಂಬರ್ಸ್ ಇರ್ತಾರೆ. ಕರೆಕ್ಟ್, ಅದು 2021 ಆಗಿದ್ದು. ಆದ್ರೆ ಎಲ್ಲೂ ಸಹ ಕಮಿಟಿನಲ್ಲಿ ನೀವಲ್ಲಿ ಮತ್ತೆ ಚೇರ್ಮನ್ ಚೇಂಜ್ ಮಾಡಬಾರದು ಅಂತಿಲ್ಲ. ಕಮಿಟಿನ ಚೇಂಜ್ ಮಾಡಂಗಿಲ್ಲ. ಅದಕ್ಕೆ ಒಂದ್ ನಿಮಿಷ ರಘುದೂರೆ, ನಾನು ಅದನ್ನ ಓದ್ಕೊಂಡ್ ಬಂದಿದ್ದೀನಿ. ಒಂದ್ ನಿಮಿಷ ಅದನ್ನ ನೀವು ಚೇರ್ಮನ್, ಉದಾಹರಣೆಗೆ ಶಿವಶಂಕರಪ್ಪ ಸಾಹುಕಾರು ಚೇರ್ಮನ್ ಇದ್ರು ಅಂತ ನೀವು ಅವ್ರನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಚೇರ್ಮನ್ ಮಾಡಬಾರ್ದು ಅಂತ ಏನಿಲ್ಲ. ಕಮಿಟಿ ಚೇಂಜ್ ಮಾಡಬೇಕಾದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಇದೆ, ಅದಕ್ಕೆ ರಿಫಾರ್ಮ್ಸ್ ಇರಬೇಕಾಗಿದೆ, ಅದೆಲ್ಲ ಒಂದ್ ಕಡೆಗೆ. ಆದ್ರೆ ಇದೆಲ್ಲದಕ್ಕಿಂತ ಒಂದೇನು ಅಂದ್ರೆ ರಾಜ್ಯದಲ್ಲಿ 79 ವರ್ಷದ ಆಡಳಿತ ಇದೆ. 79 ವರ್ಷದ ಆಡಳಿತದಲ್ಲಿ ತತ್ಸುಮಾರು 60 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಆಯ್ತಪ್ಪ, ಇದನ್ನ 2004 ಕೋಟಾ ಅವರು, PH ಕೋಟಾ ಅವರು ಸಮಿತಿ ರಿಪೋರ್ಟ್ ಕೊಟ್ಟಿದ್ರಲ್ಲ 2009 ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾನೆ. ವೀರಪ್ಪ ಮೊಯ್ಲಿ ಅವರು UPSCಗೆ ರಿಫಾರ್ಮ್ಸ್ ತರಬೇಕು, ಅಲ್ಲಿ ಅಮೆಂಡ್ಮೆಂಟ್ಗಳಾಗಬೇಕು ಲಾ ಅಂತ ಹೇಳಿ ಕೊಟ್ಟಿದ್ರಲ್ಲ. ಈಗ ಇದಕ್ಕೆ ಆಕ್ಚುಲಿ KPSCಗೆ 2004 ಏನು ಇಲ್ಲಿವರೆಗೂ ಗೆಣಸ್ ತಿಂತ ಇದ್ರೆ ಕಳ್ಳೆಪುರಿ ತಿಂತ ಇದ್ರ. ಒಂದು 2000 ನಾವು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ. 2016 ತಮಿಳುನಾಡಲ್ಲಿ ರಿಫಾರ್ಮ್ಸ್ ಆಯ್ತು. ತುಂಬಾ ಒಳ್ಳೆ ಅತ್ಯಂತ ಪ್ರಮುಖವಾದಂತಹ ರಿಫಾರ್ಮ್ಸ್ ಆಯ್ತು. ಆಮೇಲೆ ಪ್ರತಿ ವರ್ಷ ಎಕ್ಸಾಮ್ಸ್ ನಡೀತದೆ, ಪಾರದರ್ಶಕವಾಗಿ ನಡೆಯುತ್ತೆ, ಯಾವುದೇ ರೀತಿ ಹಗರಣಗಳಾಗದೆ ಇರತಕ್ಕಂಥದ್ದು 2016 ತಮಿಳುನಾಡಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಇನ್ಕ್ಲೂಡಿಂಗ್ ಕರೋನಾ ಸೀಸನ್ ಎಕ್ಸಾಮ್ಸ್ ಆಯ್ತು, ಕರೋನಾ ಸೀಸನ್ ಅಪಾಯಿಂಟ್ಮೆಂಟ್ ಆಯ್ತು. ನೀವ್ ಯಾಕೆ ಹಂಗ್ ಮಾಡಕ್ಕಾಗಲ್ಲ? ಆಯ್ತಪ್ಪ, ಈಗ ಯಾವ್ಯಾವ್ದನ್ನೋ ಬ್ಲೇಮ್ ಮಾಡೋದಲ್ಲ, ನೀವು ಮಾಡಬೇಕು ಅಂದ್ರೆ ಬದ್ಧತೆ. ಯಾರೋ ಒಬ್ರು ಅದು ಗೃಹ ಸಚಿವರಾಗಿರೋ ನಾನು KPSC ಡಿಸಾಲ್ವ್ ಮಾಡಿಸ್ಬಿಡಿ ಅಂದ್ರೆ KPSC ಡಿಸಾಲ್ವ್ ಅಲ್ರಿ, ರಿಫಾರ್ಮ್ಸ್ ಮಾಡ್ತಕ್ಕಂತಹದ್ದು ಸರ್ಕಾರದ, ಹೌದು ಸರ್ಕಾರದ ಪರಮೋಚ್ಚ ಅಧಿಕಾರ. ಕರೆಕ್ಟ್, ದಟ್ ಡಸ್ ನಾಟ್ ಮೀನ್ ದಟ್ ನಾನು ಡಿಸಾಲ್ವ್ ಮಾಡಿಸ್ಬಿಡ್ತೀನಿ ಅಂತಕ್ಕಂಥ ಮಾತಲ್ಲ. ನಿಮ್ಗೆ ಯಾಕೆ ಅಂತಂದ್ರೆ ನಿಮಗೆ ಕಾನೂನು ಮತ್ತು ಒಂದು ಕಟ್ಟಳೆಗಳೇನಿದೆ ಅದನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೋಟಾ ಅವರ ರಿಫಾರ್ಮ್ಸ್ ಏನಿದೆ, PH ಕೋಟಾ ಅವರ ರಿಫಾರ್ಮ್ಸ್ 2004 ಬೇಡಪ್ಪ, ಅದು ಬೇಡಪ್ಪ. ವೀರಪ್ಪ ಮೊಯ್ಲಿ ಅವರು ಇನ್ನೂ ಬದುಕಿದ್ದಾರೆ, ಇನ್ನೂ ತುಂಬಾ ಆರೋಗ್ಯವಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ UPSC ರಿಫಾರ್ಮ್ಸ್ ಏನಿದೆ ಅದನ್ನೇ ತೆಗೆದುಕೊಂಡ್ಬಂದು KPSCಗೆ ಹಾಕಿ ಅಲ್ಲ. ನಮಗೆ ರಘು ದೊಡ್ಡೇರಿ ಅವರನ್ನ ಪ್ರಶ್ನೆ ಮಾಡೋಣ ಅಂತಿದೆ. ಬಟ್ ನೀವು ಅಧ್ಯಕ್ಷರ ನೇಮಕ ಅಲ್ಲಿಂದಲೇ ಶುರುವಾಗುತ್ತೆ ಕರಪ್ಷನ್ ಅಂದ್ರಿ. ಹಿಂಗ ಅಂದ ತಕ್ಷಣ ಈಗ ಯಾರು ಅಮಾನತ್ನಲ್ಲಿದ್ದಾರೆ ಅಶೋಕ್ ಗೌಡ್ರೆ, ಶಿವಶಂಕರಪ್ಪನವರನ್ನ ಅಪಾಯಿಂಟ್ ಮಾಡಿದ್ದು ಬಿಜೆಪಿ ಸರ್ಕಾರ. ಅವ್ರನ್ನ ಅಪಾಯಿಂಟ್ ಮಾಡಬೇಕಾದ್ರೇನೇನೆ ಸಾಕಷ್ಟು ಆಕ್ಷೇಪಗಳಿತ್ತು. ಅವರಿಗೆ ಅರ್ಹತೆ, ಆ ಹುದ್ದೆಗೇನು ಅರ್ಹತೆ ಬೇಕು, ಆ ಅರ್ಹತೆ ಇರಲಿಲ್ಲ. ಹಾಗೆ ಹಿಂದೆ ಅವ್ರು ಎಲ್ಲಿದ್ರು ಅಲ್ಲೂ ಕೂಡ ಸಾಕಷ್ಟು ಆರೋಪಗಳು ಅವ್ರ ಮೇಲಿತ್ತು ಅನ್ನೋದ್ರ ರಿಪೋರ್ಟ್ ಇತ್ತು. ಇಷ್ಟೆಲ್ಲ ಇದ್ರು ನಿಯಮಗಳನ್ನ ಗಾಳಿಗೆ ತೂರಿ ಅವರನ್ನ ಕೆಪಿಎಸ್ಸಿಯ ಚೇರ್ಮನ್ ಮಾಡಿದ್ದೇನೆ ಯಡಿಯೂರಪ್ಪನವರು. ಹೀಗಾಗಿ ಭ್ರಷ್ಟಾಚಾರಕ್ಕೆ ಬುನಾದಿ ಹಾಕ್ತವ್ರು ಯಾರು ಕೆಪಿಎಸ್ಸಿಯಲ್ಲಿ ಅಂತಂದ್ರೆ ಯಡಿಯೂರಪ್ಪನವರು. ಒಂದು ಏನಂತ ಹೇಳಿದ್ರೆ ಕರೆಕ್ಟ್, ಇಟ್ಸ್ ಸ್ಟ್ಯಾಟ್ಯೂಟರಿ ಬಾಡಿ. 6 ವರ್ಷಕ್ಕೆ ಒಂದು ಕಮಿಟಿ ಅಂತ ಅಂದ್ಬಿಟ್ಟು ಏನು ಅಪಾಯಿಂಟ್ ಆಗ್ತದೆ, ಅದರಲ್ಲಿ 9 ಜನ ಕಮಿಟಿ ಏನಿರ್ತದೆ, ಅದರಲ್ಲಿ ಒಬ್ಬ ಚೇರ್ಮನ್ ಇರ್ತಾರೆ, ಮಿಕ್ದವ್ರತಕ್ಕಂಥದ್ದು ಕಮಿಟಿ ಮೆಂಬರ್ಸ್ ಇರ್ತಾರೆ. ಕರೆಕ್ಟ್, ಅದು 2021 ಆಗಿದ್ದು. ಆದ್ರೆ ಎಲ್ಲೂ ಸಹ ಕಮಿಟಿನಲ್ಲಿ ನೀವಲ್ಲಿ ಮತ್ತೆ ಚೇರ್ಮನ್ ಚೇಂಜ್ ಮಾಡಬಾರದು ಅಂತಿಲ್ಲ. ಕಮಿಟಿನ ಚೇಂಜ್ ಮಾಡಂಗಿಲ್ಲ. ಅದಕ್ಕೆ ಒಂದ್ ನಿಮಿಷ ರಘುದೂರೆ, ನಾನು ಅದನ್ನ ಓದ್ಕೊಂಡ್ ಬಂದಿದ್ದೀನಿ. ಒಂದ್ ನಿಮಿಷ ಅದನ್ನ ನೀವು ಚೇರ್ಮನ್, ಉದಾಹರಣೆಗೆ ಶಿವಶಂಕರಪ್ಪ ಸಾಹುಕಾರು ಚೇರ್ಮನ್ ಇದ್ರು ಅಂತ ನೀವು ಅವ್ರನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಚೇರ್ಮನ್ ಮಾಡಬಾರ್ದು ಅಂತ ಏನಿಲ್ಲ. ಕಮಿಟಿ ಚೇಂಜ್ ಮಾಡಬೇಕಾದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಇದೆ, ಅದಕ್ಕೆ ರಿಫಾರ್ಮ್ಸ್ ಇರಬೇಕಾಗಿದೆ, ಅದೆಲ್ಲ ಒಂದ್ ಕಡೆಗೆ. ಆದ್ರೆ ಇದೆಲ್ಲದಕ್ಕಿಂತ ಒಂದೇನು ಅಂದ್ರೆ ರಾಜ್ಯದಲ್ಲಿ 79 ವರ್ಷದ ಆಡಳಿತ ಇದೆ. 79 ವರ್ಷದ ಆಡಳಿತದಲ್ಲಿ ತತ್ಸುಮಾರು 60 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಆಯ್ತಪ್ಪ, ಇದನ್ನ 2004 ಕೋಟಾ ಅವರು, PH ಕೋಟಾ ಅವರು ಸಮಿತಿ ರಿಪೋರ್ಟ್ ಕೊಟ್ಟಿದ್ರಲ್ಲ 2009 ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾನೆ. ವೀರಪ್ಪ ಮೊಯ್ಲಿ ಅವರು UPSCಗೆ ರಿಫಾರ್ಮ್ಸ್ ತರಬೇಕು, ಅಲ್ಲಿ ಅಮೆಂಡ್ಮೆಂಟ್ಗಳಾಗಬೇಕು ಲಾ ಅಂತ ಹೇಳಿ ಕೊಟ್ಟಿದ್ರಲ್ಲ. ಈಗ ಇದಕ್ಕೆ ಆಕ್ಚುಲಿ KPSCಗೆ 2004 ಏನು ಇಲ್ಲಿವರೆಗೂ ಗೆಣಸ್ ತಿಂತ ಇದ್ರೆ ಕಳ್ಳೆಪುರಿ ತಿಂತ ಇದ್ರ. ಒಂದು 2000 ನಾವು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ. 2016 ತಮಿಳುನಾಡಲ್ಲಿ ರಿಫಾರ್ಮ್ಸ್ ಆಯ್ತು. ತುಂಬಾ ಒಳ್ಳೆ ಅತ್ಯಂತ ಪ್ರಮುಖವಾದಂತಹ ರಿಫಾರ್ಮ್ಸ್ ಆಯ್ತು. ಆಮೇಲೆ ಪ್ರತಿ ವರ್ಷ ಎಕ್ಸಾಮ್ಸ್ ನಡೀತದೆ, ಪಾರದರ್ಶಕವಾಗಿ ನಡೆಯುತ್ತೆ, ಯಾವುದೇ ರೀತಿ ಹಗರಣಗಳಾಗದೆ ಇರತಕ್ಕಂಥದ್ದು 2016 ತಮಿಳುನಾಡಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಇನ್ಕ್ಲೂಡಿಂಗ್ ಕರೋನಾ ಸೀಸನ್ ಎಕ್ಸಾಮ್ಸ್ ಆಯ್ತು, ಕರೋನಾ ಸೀಸನ್ ಅಪಾಯಿಂಟ್ಮೆಂಟ್ ಆಯ್ತು. ನೀವ್ ಯಾಕೆ ಹಂಗ್ ಮಾಡಕ್ಕಾಗಲ್ಲ? ಆಯ್ತಪ್ಪ, ಈಗ ಯಾವ್ಯಾವ್ದನ್ನೋ ಬ್ಲೇಮ್ ಮಾಡೋದಲ್ಲ, ನೀವು ಮಾಡಬೇಕು ಅಂದ್ರೆ ಬದ್ಧತೆ. ಯಾರೋ ಒಬ್ರು
ಅದು ಗೃಹ ಸಚಿವರಾಗಿರೋ ನಾನು ಕೆಪಿಎಸ್ಸಿ ಡಿಸಾಲ್ವ್ ಮಾಡಿಸ್ಬಿಡಿ ಅಂದ್ರೆ ಕೆಪಿಎಸ್ಸಿ ಡಿಸಾಲ್ವ್ ಅಲ್ರಿ, ರಿಫಾರ್ಮ್ಸ್ ಮಾಡ್ತಕ್ಕಂತಹದ್ದು ಸರ್ಕಾರದ ಸರ್ಕಾರದ ಪರಮೋಚ್ಚ ಅಧಿಕಾರ. ದಟ್ ಡಸ್ ನಾಟ್ ಮೀನ್ ದಟ್ ನಾನು ಡಿಸಾಲ್ವ್ ಮಾಡಿಸ್ಬಿಡ್ತೀನಿ ಅಂತಕ್ಕಂಥ ಮಾತಲ್ಲ. ನಿಮ್ಗೆ ಯಾಕೆ ಅಂತಂದ್ರೆ ನಿಮಗೆ ಕಾನೂನು ಮತ್ತು ಒಂದು ಕಟ್ಟಳೆಗಳೇನಿದೆ ಅದನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೋಟಾ ಅವರ್ ರಿಫಾರ್ಮ್ಸ್ ಏನಿದೆ, PH ಕೋಟಾ ಅವರ್ ರಿಫಾರ್ಮ್ಸ್ 2004ರಲ್ಲಿ ಬೇಡಪ್ಪ, ಅದು ಬೇಡಪ್ಪ, ವೀರಪ್ಪ ಮೊಯ್ಲಿ ಅವರು ಇನ್ನೂ ಬದುಕಿದ್ದಾರೆ, ಇನ್ನೂ ತುಂಬಾ ಆರೋಗ್ಯವಾಗಿದ್ದಾರೆ, ತುಂಬಾ ಚೆನ್ನಾಗೂ ಇದ್ದಾರೆ, ಅವ್ರು ಮಾಡಿರ್ತಕ್ಕಂಥ UPSC ರಿಫಾರ್ಮ್ಸ್ ಏನಿದೆ ಅದನ್ನೇ ತೆಗೆದುಕೊಂಡ್ಬಂದು KPSC ಹಾಕಿ ಅಲ್ಲ.